ನಿಲ್ದಾಣದಲ್ಲಿ ಆಗಲೇಬೇಕು 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 ಆಗಲೇಬೇಕು. ಚೆನ್ನಮ್ಮ ರಾಯಣ್ಣನನ್ನು ದೂರ ಮಾಡಬೇಡಿ ಮಾಡಬೇಡಿ ಮಾಡಬೇಡಿ. ಕೇಂದ್ರ ಬಸ್ ಸ್ಟ್ಯಾಂಡ್ ಮುಂದೆ 2 ಆಗಲೇಬೇಕು. ಅಗಲಿಸಬೇಡಿ ಅಗಲಿಸಬೇಡಿ ಮಗನನ್ನು ಅಗಲಿಸಬೇಡಿ ಅಗಲಿಸಬೇಡಿ ಅಗಲಿಸಬೇಡಿ. ತಾಯಿ ಧೋರಣ ತೋರಿಸಬೇಡಿ ತೋರಿಸಬೇಡಿ ತೋರಿಸಬೇಡಿ. ತಾಯಿ ಮಗನನ್ನು ಅಗಲಿಸಬೇಡಿ ಅಗಲಿಸಬೇಡಿ ಅಗಲಿಸಬೇಡಿ. ತಾಯಿ ಧೋರಣೆ ತೋರಿಸಬೇಡಿ ತೋರಿಸಬೇಡಿ ತೋರಿಸಬೇಡಿ. ತಾಯಿ ಹೋರಾಟಗಾರರು ಒಕ್ಕೊರಲಿಂದ ಒಂದೇ ಅಭಿಪ್ರಾಯ ಅಂತಂದರೆ, ಯಾವ ಬ್ರಿಟಿಷರ ವಿರುದ್ಧ ಈ ದೇಶ ರಕ್ಷಣೆಗಾಗಿ ತಾಯಿ ಚೆನ್ನಮ್ಮನ ಜೊತೆ ಹೋರಾಡಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಮುಂದಿನ ಪೀಳಿಗೆಗೆ ನಿಷ್ಠೆ ಅಂದರೆ ಹೆಂಗಿರಬೇಕು, ಒಬ್ಬ ಶೂರ ಧೀರ ಹೆಂಗಿರಬೇಕು, ದೇಶಭಕ್ತಿ ಅಂದರೆ ಯಾವ ಥರ ಇರಬೇಕಂತ ತೋರಿಸ್ಕೊಟ್ಟಂಥ ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣನ ಪ್ರತಿಮೆಯನ್ನು ನಮ್ಮ ವಿಜಯಪುರ ಸೆಂಟ್ರಲ್ ಬಸ್ ನಿಲ್ದಾಣದಲ್ಲಿ ತಾಯಿ ಚೆನ್ನಮ್ಮನ ಪಕ್ಕದಲ್ಲೇ ಮಾಡಬೇಕಂತ ಹೇಳಿದ್ದು ಮೊದಲಿನಿಂದನೂ ನಮ್ಮ ಕೂಗಿದೆ. ನಮ್ಮ ಕೂಗಿಗೆ ಯಾರೂ ಸ್ಪಂದನೆ ಮಾಡದೆ ಅದನ್ನು ಧಿಕ್ಕರಿಸಿ ಚೆನ್ನಮ್ಮನ ಮೂರ್ತಿಯನ್ನು ಅವರು ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗೂ ಕೂಡ ಕಾಲು ಮಿಂಚಿಲ್ಲ. ಏನು 9ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಲ್ಲೇನು ಬರ್ತಾ ಇದ್ದಾರೆ, ಆ ದಿನ ತಾಯಿ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಆಗಲಿ, ನಮಗೆ ಹೆಮ್ಮೆ ಇದೆ. ಅದರ ಜೊತೆಗೆ ಅದೇ ದಿನ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೆ ಭೂಮಿ ಪೂಜೆ ಕೂಡ ಆಗಲಿ ಅನ್ನೋಂಥದ್ದು ನಮ್ಮ ಎಲ್ಲ ವಿಜಯಪುರ ಜಿಲ್ಲಾ ಜನರ ರಾಯಣ್ಣನ ಅಭಿಮಾನಿಗಳ ಒಕ್ಕೊರಲಿನ ಒಂದು ಒತ್ತಾಯ ಇದು ಜಿಲ್ಲಾ ಆಡಳಿತಕ್ಕೆ ಮತ್ತು ಎಲ್ಲ ವಿಜಯಪುರ ಜಿಲ್ಲಾ ಜನಪ್ರತಿನಿಧಿ. ಇವತ್ತು ಕೇಂದ್ರ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಚೆನ್ನಮ್ಮನ ಸರ್ಕಲ್ ಮೂರ್ತಿ ನಾಮಕರಣ ಮಾಡಿದ್ದಾರೆ ಬಸ್ ಸ್ಟ್ಯಾಂಡಕ್ಕೆ. ಹಾಗೂ ಮೂರ್ತಿನೂ ಉದ್ಘಾಟನೆ ಮಾಡಾಕತ್ತಾರ. ಅದ್ರ ಜೊತೆಗೇ ರಾಯಣ್ಣನ ಮೂರ್ತಿನೂ ಉದ್ಘಾಟನೆ ಮಾಡಬೇಕು. ಅವತ್ತೇ ಗುದ್ದಿ ಪೂಜೆ ಮಾಡಿ ಇದು ಚಾಲನೆ ಕೊಡಬೇಕಾಗಿ, ಕೊಡಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ತಂದು ನಾವು ಮಾಧ್ಯಮದ ಮುಖಾಂತರ ಹೇಳ್ತೀವಿ. ಆಗಲಿಲ್ಲ ಅಂದ್ರೆ ಮುಂದಿನ ನಿರ್ಮಾಣಗಳು ದೊಡ್ಡ ಹೋರಾಟ, ರಾಯಣ್ಣನ ಅಭಿಮಾನಿ ದೊಡ್ಡ ಹೋರಾಟ ಮಾಡ್ತೀವಿ ತಂದು ಮಾಧ್ಯಮ ಮೂಲಕ ಹೇಳ್ತೀವಿ. ರಾಜು ಕಾಗೋಡ, ವಿಜಯಪುರ ನಗರ ಘಟಕ ಅಧ್ಯಕ್ಷ. ಹಾಂ, ಇವತ್ತು ನೀವು ಬಂದು ಪ್ರತಿಭಟನೆ ಮಾಡಿ. ಹಾಂ ಹಾಂ ರೀ. ಇದಕ್ಕಿಂತ ಮುಂಚೆ ಯಾಕೆ ಹೇಳಿಲ್ಲ ನೀವು? ಈಗ CM ಅವರು 9 ತಾರೀಕು ಅದಾವ ದಾಖಲಾತಿ ಇರೋದ್ರಿ, ಎಲ್ಲ ಹೇಳ್ಯದ ಕೊಟ್ಟಾರಿ. ಹಿಂದಕ್ಕೆ ಮನಿನೂ ಕೊಟ್ಟಾರ, ಸಾಕಷ್ಟು ದಾಖಲಾತಿ. ಹಾಂ, ನೋಡ್ರಿ ಎಲ್ಲ ಪತ್ರಿಕೆ ಒಳಗೆ ನೋಡ್ತಾರೆ, ಜಿಲ್ಲಾ ಸಚಿವರು ಶಾಸಕರು ಎಲ್ಲರೂ ನೋಡ್ತಿರ್ತಾರೆ. ಹಾಂ, ನೋಡಿ ಕೂಡ ನೀವು ಕುಂದಿರ್ತೀರಿ ಅಂದರೆ ನೀವು ತಾರತಮ್ಯ ಮಾಡ್ತಿರ್ತಂದ್ರೆ ಅರ್ಥ ಅಲ್ಲ. ಹಾಂ, ಇವತ್ತೆಲ್ಲ ಮಾಧ್ಯಮದೊಳಗೆ ನೀವು ಏನು ಮಾತಾಡ್ತೀರಿ ಏನಲ್ಲ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ. ಏನೋ ಮಾಡ್ತಾರಪ್ಪ ಅಂತ ಒಂದು ನಂಬಿಕೆ ಇಟ್ಟಿರ್ತಾರೆ ಸಮಾಜ ಅಟ್ಟೆಲ್ಲ ಎಲ್ಲರೂ ರಾಯಣ್ಣನ ಅಭಿಮಾನಿಗಳು. ಇದನ್ನು ತಾರತಮ್ಯ ಮಾಡಬಾರ್ದು ತಂದು ನಮ್ಮದು ಕೇಳ್ಕೊಳ್ಳೋದು. ಬರುವಂಥದ್ದು ಈಗ ನಾಳೆ 9ನೇ ತಾರೀಕಿಗೆ ಅದ್ರ ಜೊತೆ ಅದನ್ನು ಗುದ್ಲಿ ಪೂಜೆ ಮಾಡ್ಬೇಕಂತಂದು CM ಕರ್ಕೊಂಡು ಮಾಡ್ಬೇಕಂತಂದು ನಾವು ಒತ್ತಾಯ ಮಾಡ್ತೇವೆ. ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನ ಜಿಲ್ಲಾದ್ಯಂತ ರಾಯಣ್ಣನ ಅಭಿಮಾನಿ ಒಂದು ಜಾತಿಗೆ ಸೀಮಿತ ಅಲ್ಲ, ಎಲ್ಲರಿಗೂ ಸೀಮಿತ. ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲ ಜಾತಿಯವರಿಗೆ ಸೀಮಿತ ಅದಾರ. ಎಲ್ಲರೂ ಕೂಡಿ ಹೋರಾಟ ಮಾಡ್ತೀವತ್ತಂತ ಅವ್ರ ಮುಖಾಂತರ ಹೇಳ್ತೀವಿ. ನಗರ ಶಾಸಕ ಬಸವನಗೌಡರು ಭೇಟಿ ಆಗಿದ್ರಿ, ಅವ್ರಿಗೆಲ್ಲ ಗೊತ್ತದ್ರಿ ಇದು ಮಾಡ್ಬೇಕು ಅನ್ನೋದು ಅವರಲ್ಲಿ ಬರಬೇಕು. ಶಾಸಕರು ಏನು ಗೊತ್ತಿಲ್ಲ, ಅವರೆಲ್ಲ ಮಾತಾಡ್ತಾರೆ. ಇದು ತಾಯಿ ಮಗನ ಸಂಬಂಧ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಇದನ್ನ ಯಾಕೆ ಬರಬಾರ್ದು ಅವ್ರದ್ದು ಶಾಸಕರಿಗೆ? ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ ಅವ್ರು ಧ್ವನಿ ಎತ್ತಂಗಿಲ್ಲ ರೀ. ಧ್ವನಿ ಎತ್ತಬೇಕಾಗಿತ್ತು, ಯಾಕೆ ಎತ್ತಿಲ್ಲ? ಮಿಕ್ಕಿದೆಲ್ಲ ಧ್ವನಿ ಎತ್ತಲಾಕ್ ಬರ್ತದೆ, ನಿಮ್ಗಿದು ಯಾಕೆ ಎತ್ತಲಾಕ್ ಬರಲಿಲ್ಲ ಅದು ಹೇಳ್ರಿ. ಹಾಲುಮತ ಸಮಾಜ ಹಿಂಗೆ ಅಂದ್ರೇನು ಮುಖಕ್ಕೆ ಬಣ್ಣ ಹೇಳ್ದಂಗೆ ಮಾತಾಡ್ತೀರಿ ನೀವು ಶಾಸಕರು. ಅದಕ್ಕೆ ಇಂಥವೆಲ್ಲ ಮಾಡೋಕೆ ಹೋಗಬೇಡ್ರಿ. ಮುಂದಿನ ದಿನಮಾನಗಳಿಗೆ ಅದೇನಂತಲ್ಲ, ನಿಮಗೂ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ತಂದು ನಾವು ಆಗ್ರಹಿಸ್ತೇವೆ ತಂದ್ಕಿನಿ. ಇದು ಉಸ್ತುವಾರಿ ಸಚಿವರು ಅವ್ರು ಭೇಟಿ ಆಗಿದ್ರಿ ಇಲ್ಲ, ಹಿಂದೆ ಕೇಳಿದ್ರಿ ಅವ್ರಿಗೆ. ಈಗಾದರೂ ಹೇಳ್ತೇವೆ, ಅವ್ರ ಗಮನಕ್ಕೆ ತರ್ತೇವೆ 9ನೇ ತಾರೀಕಿಗೆ. ಇಲ್ಲ, ಹಿಂದಕ್ಕೆ ಹೇಳೋರಿ, ಆದರೂ ಈಗ ಹೇಳ್ತೇವೆ, ಅವ್ರ ಗಮನಕ್ಕೆ ತೊಗೊಂಬರ್ತೇವೆ. ಜಿಲ್ಲಾ ಉಸ್ತುವಾರಿಗೆ ಹೇಳ್ತೇವೆ, ಮಾಡ್ಬೇಕಂತಂದು ಹೇಳ್ತೇವೆ, ಒತ್ತಾಯ ಮಾಡ್ತೇವೆ. ಮಾಡಲಿಲ್ಲ ಅಂದ್ರೆ ಅದು ನಾವು ಏನು ಮಾಡ್ಬೇಕು ಮಾಡ್ತೇವೆ ಮುಂದಿನ. ಮಗನ ಸಂಬಂಧ ಅಂತೇಳಿ ಆದರೆ ಮತ್ತೆ ಯಾಕೆ ತಾರತಮ್ಯ? ಅದೇ ಅವರು ಓಟ್ ಅಲ್ಲ, ಎಲೆಕ್ಷನ್ ಬಂದಾಗ ಓಟ್ ಹಾಕಿಸ್ಕೊಳಕ್ಕೆ ಅಟ್ಟೆ ನಮಗೆ ಆ ತಾಯಿ ಸಂಬಂಧ ಹೇಳ್ತಾರೆ. ಇಲ್ಲಿ ನಿಜವಾಗಲೂ ಅವ್ರ ಬಳಿಯಾಗ ತಾಯಿ ಸಂಬಂಧ ಇದ್ದರೆ ಮಾಡ್ತಿದ್ರು ಅವರು. ಇದಕ್ಕೆ ನಮ್ಮದು ಆಗ್ರಹ. ಯಾರು ಮಾಡ್ತಿದ್ರು? ಜಿಲ್ಲಾ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಇವ್ರು ತಿಳ್ಕೊಬೇಕ್ರಿ ಇವೆಲ್ಲ. ಅದನ್ನು ನಾವು ಹೇಳ್ತೇವೆ. ಮುಂದಿನ ದಿನದೊಳಗೆ ಇವ್ರಿಗೆ ತಕ್ಕ ಪಾಠ ಕಲಿಸ್ತೇವೆ ತಂದು ಮಾಧ್ಯಮ ಮುಖಾಂತರ. ಮುಖ್ಯಮಂತ್ರಿ ಗಮನಕ್ಕೆ ಇದು ಮಾತಿಲ್ಲ ಯಾರಿಗ್ರಿ? ಎಲ್ಲ ಗೊತ್ತದ್ರಿ, ಎಲ್ಲ ಪತ್ರಿಕಾ ಮಾಧ್ಯಮದಾಗ ನೋಡ್ತಾರೆ, ಎಲ್ಲ ನೋಡ್ತಾರೆ, ಎಲ್ಲ ತಿಳಿತಾರೆ. ಅವ್ರಿಗೆ ಏನು
ಸಿದ್ದರಾಮಯ್ಯರಿಗೆ ತಿಳಿಯಂಗಿಲ್ಲ ಏನ್ರಿ ಮುಖ್ಯಮಂತ್ರಿ ಅವಳಿಗೆ ಅವರು ನೋಡ್ಬೇಕು ಎಲ್ಲ ಅಬ್ಸರ್ವ್ ಮಾಡಬೇಕು. ಹಾಂ ಏನಪ್ಪ ಅಲ್ಲಿ ಒಂದೇ ಉದ್ಘಾಟನೆ ಮಾಡೋಕ್ಕೆ ಬರೋಕ್ಕೆ ನಮ್ಗೆ ಅಸಹ್ಯ ಆಗ್ತಲ್ಲ, ರಾಯಣ್ಣನ ಪಕ್ಕದಲ್ಲಿ ಮಾಡ್ಬೇಕಂತಂದು ಅವ್ರಿಗೆ ಇದು ಹೇಳ್ಬೇಕು ಇದನ್ನು. ಅವ್ರು ಯಾಕೆ ಕೇಳಂಗಿಲ್ಲ? ಹಾಂ ನಮ್ಮದು ಬೇಡಿಕೆ ನೋಡಿರಿ, ಅಲ್ಲಿ ರಾಯಣ್ಣನ ಮೂರ್ತಿ ಉದ್ಘಾಟನೆ ನಾಳೆ ಗುದ್ದಿ ಪೂಜೆ ಆಗಬೇಕು. ಆಗಲಿಲ್ಲ ಅಂದ್ರೆ ಮುಂದೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ರಾಯಣ್ಣ ಅಭಿಮಾನಿ ಅಂತ ಹೇಳ್ತೀವಿ ನಾವು. ತಮ್ಮ ಹೆಸರು? ರಾಜು ಕಗ್ಗೋಡ, ವಿಜಯಪುರ ನಗರ ಘಟಕ ಕುರುಬರ ಸಂಘ ಅಧ್ಯಕ್ಷರು. ಕಮ್ಯುನಿಸ್ಟಿಗೆ ಹೆಸರುವಾಸಿಯಾದಂಥ ಸಂಗೊಳ್ಳಿ ರಾಯಣ್ಣರ ಇವತ್ತು ಇಲ್ಲಿ ಒಂದು ಮೂರ್ತಿಯನ್ನು ಇವ್ರು ಮಾಡಬೇಕಾಗಿತ್ತು. ಆದರೆ ಕೆಲವು ಈ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಕೆಟ್ಟ ವಾತಾವರಣ ಇದೆ. ಯಾಕಂದರೆ ಇವರೆಲ್ಲ ನಮ್ಮ ಮತಗಳನ್ನು ಮಾತ್ರ ಪಡೀಲಿಕ್ಕೆ ನಮ್ಮ ಮನೆ ಬಾಗಿಲಿಗೆ ಬಂದು ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮ ಇಬ್ಬರು ತಾಯಿ ಮಕ್ಕಳ ಸಂಬಂಧ ಅಂತ ಹಿಂಗೆಲ್ಲ ಹೇಳ್ತಾರೆ. ಬಟ್ ಇವತ್ತು ಮೂರ್ತಿ ಮಾಡುವ ಹೊತ್ನಾಗ ಅವ್ರಿಗೆ ಯಾಕಿದು ಅವ್ರ ಗಮನಕ್ಕೆ ಬರಲಿಲ್ಲ ಅಂತ ನಮಗೆ ಒಂದು ಬೇಸರದ ಸಂಗತಿ. ಮತ್ತು ನಮ್ಮನ್ನು ಕೇವಲ ಇವರು ಮತ ಬ್ಯಾಂಕಾಗಿ ಯಾಕೆ ಪರಿವರ್ತನೆ ಮಾಡ್ಕೊಂಡಾರು ಗೊತ್ತಿಲ್ಲ. ಬರೋ ದಿನಗಳಲ್ಲಿ ನಮ್ಮಲ್ಲಿ ಯುವ ಪೀಳಿಗೆ ಮತ್ತು ಏನು ಪ್ರಜ್ಞಾವಂತ ನಮ್ಮಲ್ಲಿ ಜ್ಞಾನಿಗಳದಾರ, ಸಾಕಷ್ಟು ಜ್ಞಾನಿಗಳು, ಈ ಸದ್ಯನ ಶಿಕ್ಷಿತ ವರ್ಗ ಇದೆ ನಮ್ಮಲ್ಲಿ. ಈ ಹಿಂದಿನ ಕಾಲದಾಗ ಏನಿತ್ತು ಆ ಥರ ಅಶಿಕ್ಷಿತ ಒಂದು ವರ್ಗ ನಮ್ಮಲ್ಲಿ ಇಲ್ಲ. ನಾವು ಸಾಕಷ್ಟು ಮೇಲೆ ಎತ್ತರಕ್ಕೆ ಹೋಗಿದ್ದೀವಿ, ರಾಜಕಾರಣದಲ್ಲೂ ಇದ್ದೀವಿ ಮತ್ತು ಅಧಿಕಾರಿ ವರ್ಗದಲ್ಲಿ ಎಲ್ಲ ಇದ್ದು ಕೂಡ ನಮ್ಮ ಜೊತೆ ಇವರು ಈ ಥರ ಮಲ್ತಾಯಿ ಧೋರಣೆ ಮಾಡ್ತಾರೆ. ಈ ಬರೋ ದಿನಗಳಲ್ಲಿ 8 ಏನು ಶಾಸಕರದಲ್ಲ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಥವ್ರು, ಇವರಿಗೆ ಈ ಥರ ಚುರುಕು ಮುಟ್ಟಿಸ್ಬೇಕು. ಇವರು ಹೊಳ್ಳಿ ಕನಸ್ನಾಗ ಹೆಂಗೆ ಬ್ರಿಟಿಷರಿಗೆ ಸಂಗೊಳ್ಳಿ ರಾಯಣ್ಣವ್ರ ಕನಸ್ನಾಗ ಸಿಂಹದ ಗತೆ ಕಾಣ್ತಿದ್ರಲ್ಲ, ಅವ್ರಿಗೆ ನಮ್ಮ ಒಂದು ಸಮಾಜನೂ ಹಾಗೆ ಕಾಣಬೇಕು. ಆ ಮಟ್ಟಕ್ಕೆ ನಾವು ಚುರುಕು ಮುಟ್ಟಿಸ್ಬೇಕಂತ ಹೇಳಿ ನನ್ನ ಒಂದು ಮಾತು ಹೇಳ್ತೀನಿ. ಯಾಕಂದ್ರೆ ಸ್ವಾಮಿನಿಷ್ಠಿಗೆ ಮೊದಲು ಅಂದ್ರೆ ಸಂಗೊಳ್ಳಿ ರಾಯಣ್ಣರ ಹೆಸರು ಬರ್ತದೆ. ಅದರ ನಂತರ ಏನದ ನಮ್ಮ ಒಂದು ಇದು ಛಬಿ ಏನದ ಅಂದ್ರೆ ಕೂತ್ರ ಕುರುಬ ನಿಂತರ ಕಿರುಬ ಅಂತ ಈ ಒಂದು ನಾವು ಛಬಿ ತೋರಿಸ್ತೇವೆ. ಬಟ್ ಕೆಲವೊಂದು ನಮ್ಮವ್ರು ಏನದಲ್ಲ ರಾಜಕಾರಣಿಗಳು ಕೈಗೊಂಬೆಗೆ ಆಟ ಆಡತ್ತಾರಲ್ಲ, ಕೆಲವೊಂದು ಸಣ್ಣ ಚಿಲ್ಲರೆ ಕಾಸಿಗಾಗಿ ಅಂಥವೆಲ್ಲ ಬಿಟ್ಟು ಬಿಡ್ಬೇಕು ನಾವು. ಅದನ್ನು ಬಿಟ್ಟಾಗ ಮಾತ್ರ ನಮ್ಮ ಸಮಾಜಕ್ಕೂ ಹೆಸರು ಬರ್ತದೆ. ನಮ್ಮ ಆಗಿ ಹೋದಂಥ ಮಹನೀಯರೇನು ಆಗಿ ಹೋಗ್ಯಾರಲ್ಲ, ಈಗ ಸಮಾಜದ ದೊಡ್ಡ ದೊಡ್ಡ ಹೆಸರುವಾಸಿ ಸಂಗೊಳ್ಳಿ ರಾಯಣ್ಣರಾಗಿರ್ಬೋದು, ನಮ್ಮ ಕನಕದಾಸರಾಗಿರ್ಬೋದು, ಇವರೆಲ್ಲ ನೋಡ್ರಿ ದಾಸ ಶ್ರೇಷ್ಠರಾಗಿ ಕನಕದಾಸರಿದ್ದರು. ಇದು ನಮ್ಮ ಸಮಾಜದ ಕೊಡುಗೆನೇ. ಆದರೆ ನಾವು ಸಮಾಜದ ಹೆಸರು ಹೇಳೋಕತ್ತಿಲ್ಲ. ಬಟ್ ತಾಯಿ ಮಗಳನ್ನ ಅಗಲಿಸ್ಬೇಡ್ರಿ ಅನ್ನೋದು ಒಂದು ನಮ್ಮ ವಾದದ. ಈಗಾಗಲೇ ಸಾಕಷ್ಟು ನಾವು ಮನವಿ ಕೊಟ್ಟರು ಕೂಡ ಅದನ್ನು ಅವ್ರು ಯಾಕತ್ತ ಮಲ್ತಾಯಿ ಧೋರಣೆ ಮಾಡಕತ್ತಾರೋ ಏನು, ಯಾವ ಒಂದು ಜಾತಿಗೆ ಸೀಮಿತ ಆಗಿ ಆ ಒಂದು ಜಾತಿನ ಓಲೈಕೆ ಮಾಡೋ ಸಂಬಂಧ ಈ 8 ಮಂದಿ ಏನು ಶಾಸಕರು ಮಾಡಕತ್ತಾರೆ ಈ ಒಂದು ಕೆಟ್ಟ ಕೃತ್ಯ. ಇದು ಮಾಡಬಾರ್ದು. ಇವರು ರಾಜಕಾರಣದಾಗ ಇರೋರಿಗೆ ಎಲ್ಲ ಜಾತಿ ಒಂದೇ. ಈಗ ಹೆಂಗೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಹಿಂದ ವರ್ಗದ ಮಹಾನಾಯಕ, ಮುಂಚೂಣಿ ನಾಯಕ ಕಾಯಂ ಅವರೇ ಇರಲಿ ಸಿ ಎಮ್ ಅನ್ನೋ ಮಟ್ಟಕ್ಕೇನು ಮಾತಾಡ್ತೀವಲ್ಲ, ಯಾಕೆ ಮಾತಾಡ್ತೀವಿ ಅಂದ್ರೆ ಅವ್ರೊಳಗೆ ಸಹಿಷ್ಣುತಾ ಭಾವನೆ ಅದ. ನಮ್ಮ ಕುಲ ಶ್ರೇಷ್ಠ, ಆ ಕುಲ ಶ್ರೇಷ್ಠ ಕನಿಷ್ಠ ಹಿಂಗಿಲ್ಲ. ಇಲ್ಲಿ ಏನು ಮಾಡಕತ್ತಾರೆ ಈ ನಮ್ಮ 8 ಮಂದಿ ಈ ಜಿಲ್ಲೆ ಶಾಸಕರು, ಇದು ನೀಚತನದ ಪರಮಾವಧಿ ಅದ. ಇದು ಇವರು ಇವತ್ತು ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಬರೋ ಇಲೆಕ್ಷನ್ನಾಗ ಅವ್ರು ಖಂಡಿತವಾಗಿ ಪಾಠ ಕಲಿತಾರೆ. ಅದನ್ನು ಕಲಿಸುವಂಥದ್ದನ್ನು ನಾವು ಮಾಡಬೇಕಾಗ್ಯದ. ಇದು ಇನ್ನು ಬರೋ 9/1/26 ಮೊನ್ನೆ ಮುಖ್ಯಮಂತ್ರಿಗಳೇನು ಬರೋರದಾರ, ಅವತ್ತು ಅಡಿಗಲ್ಲು ಸಮಾರಂಭ ಆಗ್ಬೇಕನ್ನೋದು ನಮ್ಮ ಇಡೀ ಸಮಾಜದ ಮತ್ತು ನಮ್ಮ ಈ ಹೋರಾಟದ ಧ್ಯೇಯೋದ್ದೇಶ ಇದಾಗಿದೆ. ಇದನ್ನು ಅವ್ರು ಮಾಡಲೇಬೇಕು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬಣ್ಣ ಅಂತ ಮಾಡಬಾರ್ದು. ಅದು ಮಾಡೋದಾದ್ರೆ ಚೆನ್ನರಾಣಿ ಮೂರ್ತಿ ಸ್ಥಾಪನೆ ಮಾಡೋ ಯಾವಾಗ ಯಾಕೆ ಇದು ನೀವು ಅಲ್ಲ ಸರ್, ಇದು ಸರ್ ನಾವು ಮನವಿ ಕೊಟ್ಟದ್ದಾಗಿದೆ. ಆದರೆ ಅವ್ರಿಗೆ ಕೆಟ್ಟ ಉದ್ದೇಶದ. ನಮ್ಮ ಸಮಾಜಕ್ಕೆ ಕೇವಲ ಮತ ಬ್ಯಾಂಕಾಗಿ ಪರಿವರ್ತನೆ ಮಾಡ್ಕೊಂಡಂಥ ಈ ಏನು 8 ಜನ ಅದಾರ, ಮುಂದೆ ಬರೋ ಇಲೆಕ್ಷನ್ಗೆ ಅವ್ರ ಮನೆ ಬಾಗಿಲಿಗೆ ಬರಲಿ, ಅವಾಗ ತಕ್ಕ ಉತ್ತರ ಕೊಡಲಿಲ್ಲ ಅಂದ್ರೆ ಅದು ಮಾತು ಬೇರೆ ಇದೆ. ಹಾಂ, ಅವರಿಗೆ ನಾವು ಕಲಿಸೋ ಪಾಠ ಭಾಳಷ್ಟಿದೆ. ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರಲಿ. ಆದರೆ ಇದೇನದ ಇತಿಹಾಸನ ನೀವು ಕೆಡಿಸ್ಬೇಡ್ರಿ. ಯಾಕಂದ್ರೆ ಅವ್ರನ್ನ ತಾಯಿ ಮಗ ಅಂತ ಬಿಂಬಿಸ್ಯಾರ ಮತ್ತು ಅವ್ರು ಅದೇ ಥರ ಸ್ವಾಮಿನಿಷ್ಠೆಯನ್ನು ಕಾಪಾಡ್ಕೊಂಡು ಬಂದಾರ ಅಂತ ಬ್ರಿಟಿಷರಿಗೆ ಕೇಳಿಲ್ಲ ಅವರು. ಈಗ ಇವರು ನಮ್ಮ ಸೆಕೆಂಡ್ ಬ್ರಿಟಿಷ್ ಹಾಕಾರ ರಾಜಕಾರಣಿಗಳು, ನಮಗೆ ಸಾಧ್ಯ ಇಲ್ಲ ಅದು. ಅದಕ್ಕೆ ಇವರು ತಮ್ಮ ಒಂದು ಛಬಿ ಚೇಂಜ್ ಮಾಡ್ಕೋಬೇಕು ಮತ್ತು ಅವ್ರಿಗೆ ಅವಕಾಶ ಕೊಡಬೇಕು. ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗೇ ಆಗಬೇಕು. ಆಗದೆ ಹೋದ್ರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ